ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಲೈವ್ ಮಾಡ್ತಾ ಇರೋ ಉದ್ದೇಶ ಏನು ಅಂತ ಹೇಳಿದ್ರೆ, ನಾನು ಮೊನ್ನೆ ಒಂದು ರೀಲ್ ಪೋಸ್ಟ್ ಮಾಡಿದ್ದೆ, ಅಜ್ಜೀಸ್ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಅಂತ. ಅವರ ಪ್ರಾಡಕ್ಟ್ಸ್ ನಾನು ಆಫ್ಟರ್ ಪ್ರೆಗ್ನೆನ್ಸಿ ಡಿಸ್ಕವರ್ ಮಾಡಿದ್ದು. ನನಗೆ ಜೆನ್ಯೂನ್ಲಿ ತುಂಬ ಇಷ್ಟ ಆಗಿದೆ ಅವ್ರ ಪ್ರಾಡಕ್ಟ್ಸ್. ಸೊ ನನಗೆ ಇನ್ಸ್ಟಾಗ್ರಾಮಲ್ಲಿ ಆಗಿರಬಹುದು, ಯೂಟ್ಯೂಬಲ್ಲಿ ಆಗಿರ್ಬೋದು, ಸುಮಾರು ಜನ ಮೆಸೇಜಸ್ ಕಳಿಸ್ತಾ ಇರ್ತೀರಾ, ನಾವು ಪ್ರೆಗ್ನೆಂಟ್ ಇದ್ದೀವಿ, ನಾವು ಏನೇನು ಫುಡ್ಸ್ ತಗೋಬಾರ್ದು ಅಂತ ಹೇಳಿ, ನಿಮಗೆ ಗೊತ್ತಿರೋಷ್ಟು ಹೇಳಿ, ಯಾಕೆಂದರೆ ನಮಗೂ ಗೈಡ್ ಮಾಡೋರು ಯಾರೂ ಇಲ್ಲ ಅಂತೆಲ್ಲ ನನಗೆ ಯೂಟ್ಯೂಬಲ್ಲಿ ಸಾಕಷ್ಟು ಕಾಮೆಂಟ್ಸ್ ಬರ್ತಾ ಇರುತ್ತೆ. ಸೊ ಹಾಗಾಗಿ ನಾನಿವತ್ತು ಈ ಲೈವ್ ಮಾಡ್ತಿರೋ ಉದ್ದೇಶ ಏನು ಅಂತ ಹೇಳಿದ್ರೆ, ಒಂದು ಒಳ್ಳೆ ಪ್ರಾಡಕ್ಟ್ ಎಲ್ರಿಗೂ ತಲುಪಲಿ, ಎಲ್ರಿಗೂ ಗೊತ್ತಾಗಲಿ ಅದ್ರ ಬಗ್ಗೆ ಅಂತ. ಸೊ ನಾನು ಅಜ್ಜೀಸ್ ಹೋಮ್ ಮೇಡ್ ಪ್ರಾಡಕ್ಟ್ನ ಹಿಂಗೆ ಡಿಸ್ಕವರ್ ಮಾಡಿದೆ ಅಂದರೆ, ಇದೇ ಥರ ಇನ್ಸ್ಟಾಗ್ರಾಮಲ್ಲಿ ನಾನು ಸುಮ್ಮನೆ ಹಾಗೆ ಸ್ಕ್ರೋಲ್ ಮಾಡ್ತಿರೋವಾಗ ಒಂದು ವಿಡಿಯೋ ನೋಡಿದೆ. ಸೊ ನೋಡೋಣ ತರಿಸ್ಕೊಂಡು ಅಂತ ಅವರ ಡ್ರೈ ಫ್ರೂಟ್ಸ್ ಲಡ್ಡು ಮತ್ತು ಡ್ರೈ ಫ್ರೂಟ್ಸ್ ಪೌಡರ್ನ ಆರ್ಡರ್ ಮಾಡಿದೆ. ನಂಗೆ ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ಬಿಕಾಸ್ ಈ ಟೈಮಲ್ಲಿ ನಾವು ಏನಾದರೂ ಒಂದು ತಿಂತಾನೆ ಇರಬೇಕು. ಸೊ ಹೆಲ್ದಿಯರ್ ಆಪ್ಷನ್ನ ಹುಡ್ಕೊಳ್ಳೋದು ಬೆಸ್ಟ್. ಬಿಕಾಸ್ ಜಂಕ್ ತಿನ್ನಬಾರ್ದು, ಮತ್ತು ಏನೇನು ಶುಗರ್ ಎಲ್ಲ ಜಾಸ್ತಿ ಕನ್ಸ್ಯೂಮ್ ಮಾಡೋ ಹಾಗಿಲ್ಲ. ಸೊ ಡಾಕ್ಟರು ಅದನ್ನೇ ಸಜೆಸ್ಟ್ ಮಾಡ್ತಾರೆ. ಹಾಗಾಗಿ ನಾನು ಆಲ್ಟರ್ನೇಟ್ ಹುಡುಕ್ತಾ ಇದ್ದೆ ಏನು ತೊಗೊಳ್ಬಹುದು ಅಂತ. ಆವಾಗ ನಾನು ಈ ಪ್ರಾಡಕ್ಟ್ಸ್ನ ನೋಡಿದೆ, ತರಿಸ್ಕೊಂಡು ನಾನು ಯೂಸ್ ಮಾಡಿದ್ರೆ ನಂಗೆ ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ನೀವು ನೋಡಿ, ನಾನು ರೀಲಲ್ಲೇ ತೋರಿಸಿದ ಹಾಗೆ ಲಡ್ಡು ಖಾಲಿ ಆಗಿಬಿಟ್ಟಿತ್ತು ಅದರಲ್ಲೇ. ಸೊ ಫುಲ್ ಖಾಲಿ ಆಗೋಯ್ತು ಲಡ್ಡು. ಡ್ರೈ ಫ್ರೂಟ್ಸ್ ಇವಾಗಲೂ ನಾನು ಲೈವಿಗೆ ಬರೋದಕ್ಕಿಂತ ಮುಂಚೆ ಹಾಲಿಗೊಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಪೌಡರ್ ಹಾಕ್ಕೊಂಡು ಕುಡಿದೆ. ಸೊ ಇದ್ರ ಫೌಂಡರ್ ಬಂದು ಸಹನಾ ಅಂತ. ಅವರು ಶಿ ಈಸ್ ಆಲ್ಸೋ ಅ ಡಾಕ್ಟರ್. ಸೊ ನೀವೇನಾದರೂ ಅವ್ರ ಪ್ರಾಡಕ್ಟ್ಸ್ನ ತಗೋಬೇಕು ಅಂತಿದ್ರೆ ಅವ್ರನ್ನ ಒಂದ್ಸಲ ಕನ್ಸಲ್ಟ್ ಮಾಡ್ಬೋದು. ಈ ಯಾವ ಪ್ರಾಡಕ್ಟ್ ಯಾವುದಕ್ಕೋಸ್ಕರ ಯೂಸ್ ಮಾಡ್ಬೋದು, ಇದರಿಂದ ಏನು ಬೆನಿಫಿಟ್ಸ್ ಇದೆ ಅಂತೆಲ್ಲ. ಸೊ ನನ್ನಲ್ಲೂ ಒಂದಷ್ಟು ಕ್ವಶನ್ಸ್ ಇತ್ತು. ನಾ ಸಪ್ರೇಟಾಗಿ ಅವ್ರ ಹತ್ರ ಮಾತಾಡಿ ಆ ಕ್ವಶನ್ಸ್ನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕಿಂತ ಒಂದು ಲೈವ್ ಬಂದು ಮಾತಾಡಿದ್ರೆ ಅದು ಜನಕ್ಕೂ ತಲುಪತ್ತೆ, ನನ್ನ ಆಡಿಯನ್ಸ್ಗೂ ತಲುಪತ್ತೆ ಅಂತ ಅನ್ನಿಸ್ತು. ಸೊ ನಾನು ಈ ಪ್ಲ್ಯಾನ್ ಮಾಡಿದೆ. ನಾನೇ ಇಂಟ್ರೆಸ್ಟ್ ತೊಗೊಂಡು ಲೈವ್ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ಲೈವಿಗೆ ಬಂದಿದ್ದೀನಿ. ಬಿಕಾಸ್ ನನಗೇನು ಕ್ವಶನ್ ಇದೆ ಅದು ನಿಮ್ಮಲ್ಲೂ ಇರಬಹುದು. ಸೊ ನಾನು ಅವ್ರನ್ನ ಕೇಳ್ತೀನಿ, ನಿಮಗೂ ಅದಕ್ಕೆ ಆನ್ಸರ್ ಸಿಗುತ್ತೆ. ಅವ್ರನ್ನು ಇವತ್ತು ಲೈವ್ಗೆ ಜಾಯಿನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅವ್ರನ್ನೇ ಡೈರೆಕ್ಟಾಗಿ ಕ್ವಶನ್ಸ್ ಕೇಳೋಣ. ನಾವು ಐ ಆಸ್ಕ್ ಹರ್ ಟು ಜಾಯಿನ್ ದ ಲೈವ್. ಸುಮಾರು ದಿನ ಆಗೋಗಿದೆ ನಾನು ಲೈವ್ ಬಂದು. ಸೊ ನನಗೆ ಇದು ಯೂಸ್ ಮಾಡೋದೂ ಸ್ವಲ್ಪ ಓಕೆ. ಇನ್ವೈಟ್ ಕಳಿಸಿದ್ದೀನಿ. ಲೆಟ್ ಹರ್ ಆಲ್ಸೋ ಜಾಯಿನ್ ದ ಲೈವ್. ಸೊ ನಾನು ಒಂದಷ್ಟು ಕ್ವಶನ್ಸ್ ರೆಡಿ ಮಾಡ್ಕೊಂಡಿದ್ದೀನಿ, ಅವ್ರನ್ನ ಕೇಳಬೇಕು ಅಂತ ಹೇಳ್ತೀನಿ. ಹಾಯ್ ಸಹನಾ, ಹೇಗಿದ್ದೀರಾ? ತೇಜಸ್ವಿನಿ, ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ನೀವ್ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ಅದೇ, ಯು ಆಲ್ರೆಡಿ ನೋ ಐ ಲವ್ ಯೋರ್ ಪ್ರಾಡಕ್ಟ್ಸ್ ಅಂತ. ನಾನು ಅದನ್ನ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ಯಾ, ಸೊ ನನ್ನಲ್ಲಿ ಒಂದಷ್ಟು ಕ್ವಶನ್ಸ್ ಇತ್ತು. ಅದನ್ನ ನಾನು ಸಪರೇಟ್ ಆಗಿ ನಿಮಗೆ ಕಾಲಲ್ಲಿ ಕೇಳೋದಕ್ಕಿಂತ ಲೈವ್ ಬಂದು ಕೇಳಿದ್ರೆ ಜನಕ್ಕೂ ಅದಕ್ಕೆ ಆನ್ಸರ್ ಸಿಗತ್ತೆ ಅಂತ ಅನ್ಕೊಂಡು ನಾನು ಒಂದಷ್ಟು ಕ್ವಶನ್ಸ್ ರೆಡಿ ಮಾಡ್ಕೊಂಡಿದೀನಿ ನಿಮಗೆ ಕೇಳೋದಕ್ಕೆ ಅಂತ. ಸೊ ಅದನ್ನ ಒಂದೊಂದಾಗಿ ಕೇಳ್ತೀನಿ. ನೀವು ಅದಕ್ಕಿಂತ ಮುಂಚೆ ನೀವು ಇಂಟ್ರೊಡಕ್ಷನ್ ಕೊಟ್ಬಿಡಿ. ನಿಮ್ಮ ಯು ಆರ್ ಫೌಂಡರ್ ಆಫ್ ದ ಇದು ಅಜ್ಜೀಸ್ ಹೋಮ್ ಮೇಡ್ ಪ್ರಾಡಕ್ಟ್. ನೀವು ಅದ್ರ ಬಗ್ಗೆ ಒಂದಷ್ಟು ಮಾತಾಡಿ, ನಿಮ್ ಬಗ್ಗೆ ಒಂಚೂರು ಇಂಟ್ರೊಡಕ್ಷನ್ ಕೊಡಿ. Sure, Tejaswini. Firstly, thanks for having me, and hearty congratulations to you. And Thank you very much. ಇಷ್ಟ ಆಯ್ತು ಅಂತ ಕೇಳಿನೇ ನಂಗೆ ತುಂಬಾ ಸಂತೋಷ ಆಯ್ತು. ಸೊ ನನ್ನ ಹೆಸರು ಸಹನಾ ಕೃಷ್ಣಮೂರ್ತಿ ಅಂತ. ಸೊ ನಾನು ಅಜ್ಜೀಸ್ ಹೋಮ್ ಮೇಡ್ ಫೌಂಡರ್. ಐ ಫೌಂಡೆಡ್ ಇಟ್ ಅರೌಂಡ್ 4 years ಬ್ಯಾಕ್. 4 ವರ್ಷ ಆಯ್ತು ನಾನು ಸ್ಟಾರ್ಟ್ ಮಾಡಿ. ನನಗೆ 2 ಮಕ್ಕಳಿದ್ದಾರೆ. ಅಂಡ್ ಬಿಫೋರ್ ದಟ್ ಐ ವಾಸ್ ವರ್ಕಿಂಗ್ ಇನ್ ಕಾರ್ಪೊರೇಟ್. ಆಲ್ಮೋಸ್ಟ್ 15 ವರ್ಷದವರೆಗೂ ನಾನು ಕಾರ್ಪೊರೇಟ್ ಅಲ್ಲಿ ಅದೇ ಟ್ರೈನಿಂಗ್ ಅಂಡ್ ಡೆವಲಪ್ಮೆಂಟ್ ಅಲ್ಲಿ ಕೆಲಸ ಮಾಡಿದೆ. ಬಟ್ ನೌ ಐ ಆಮ್ ಫುಲ್ಲಿ ಡೆಡಿಕೇಟೆಡ್ ಟು ಅಜ್ಜೀಸ್ ಹೋಮ್ ಮೇಡ್ ಬಿಕಾಸ್ ಇದ್ರದ್ದು ಮಿಷನ್ ವಿಷನ್ ಇಸ್ only to help every woman get the right nutrition at the right time ಅಂತ. ಓಕೆ, ಸೊ ನನ್ನ ಫಸ್ಟ್ ಕ್ವಶನ್ ಏನಂತ ಹೇಳಿದ್ರೆ, ಈಗ ಎವ್ರಿ ಬ್ರ್ಯಾಂಡ್ ಹ್ಯಾಸ್ ಅ ಸ್ಟೋರಿ ಅಲ್ವಾ? ಸೊ ವಾಟ್ ಇನ್ಸ್ಪೈರ್ಡ್ ಯು ಟು ಸ್ಟಾರ್ಟ್ ಅಜ್ಜೀಸ್ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಅಂಡ್ ವೈ ಇಸ್ ಇಟ್ ಬಿಲ್ಟ್ ಅರೌಂಡ್ ವಿಮೆನ್ ವೆಲ್ನೆಸ್? ದಿಸ್ ಇಸ್ ಮೈ ಫಸ್ಟ್ ಕ್ವಶನ್. Okay, so this basically dates back to ನನ್ ಬಾಣಂತನ. ಓಕೆ, ಸೊ ನನ್ ಬಾಣಂತನ ಟೈಮಲ್ಲಿ ನಮ್ಮ ಅಜ್ಜಿ ಇದ್ರು. ಸೊ ಅವರು ನನ್ಗೆ ತುಂಬಾ ಸ್ಟ್ರಿಕ್ಟ್ ಆಗಿ ಇದ್ ತಿನ್ಬೇಕು, ಅದೇ ತಿನ್ಬೇಕು, ಹೀಗೆ ಇರ್ಬೇಕು ಅಂತ ಎಲ್ಲ ಹೇಳೋರು. ಅಂಡ್ ನಾವೆಲ್ಲ ಇವಾಗ ಈಗಿನ ಕಾಲದವರು ನಮ್ಗೆ ಏನ್ ಇದೆಲ್ಲ ಹೇಳ್ತಾರೆ ಇವ್ರು,
ಸುಮ್ನೆ ಇರಿಟೇಟ್ ಮಾಡ್ತಾ ಇದ್ದಾರೆ. ಹೌದು, ಐ ಆಮ್ ಹೌದು. ಶೋರ್ ತುಂಬಾ ಜನಕ್ಕೆ ಈ ತರ ಅನ್ಸುತ್ತೆ ಅಂತ. ಹಳೆ ಕಾಲದ್ದು ಎಲ್ಲ ಮಾಡ್ತಾರೆ. ವಿ ಆರ್ ಸೋ ಫಾರ್ವರ್ಡ್, ಎಲ್ಲ ಮಾಡರ್ನ್ ಅಮ್ಯುನಿಟೀಸ್ ಇದೆ, ಫೆಸಿಲಿಟೀಸ್ ಇದೆ, ಇದೆಲ್ಲ ಮಾಡ್ತಾರೆ ಅನ್ನಿಸ್ತಿತ್ತು. ಸೊ ಐ ಯೂಸ್ ಟು ಗೆಟ್ ಇರಿಟೇಟೆಡ್, ಬಟ್ ಬಿಕಾಸ್ ಐ ಯೂಸ್ ಟು ಸ್ಕೇರ್ಡ್ ಆಫ್ ಹರ್, ಸೊ ನಾನು ಸುಮಾರು ಮಟ್ಟು ಫಾಲೋ ಮಾಡಿದೆ ಅಂತ ಹೇಳ್ತೀನಿ. ಇದು ಆಕ್ಚುಲಿ ಎಲ್ರಲ್ಲೂ ಆಗುತ್ತೆ. ಇರೋವಾಗ ನಮ್ಗೆ ಅದ್ರ ವ್ಯಾಲ್ಯೂ ಗೊತ್ತಾಗಲ್ಲ, ಇಲ್ದೇ ಇರೋವಾಗ್ಲೇ ವ್ಯಾಲ್ಯೂ ಗೊತ್ತಾಗಲ್ಲ. ನನ್ಗೂ ಅಷ್ಟೇ, ನನ್ಗೂ ಅಷ್ಟೇ. ಟೋಟಲಿ ಅಗ್ರಿ ವಿತ್ ಯು. ಆಮೇಲೆ ಸೊ ಬಾಣಂತನ ಎಲ್ಲ ಆಯ್ತು. ದೆನ್ ಆಬ್ವಿಯಸ್ಲಿ ಫ್ರೆಂಡ್ಸ್ ಎಲ್ಲ ಮಾತಾಡ್ಕೋತೀವಲ್ಲ. ಸೊ ಕೆಲವರೆಲ್ಲ ಹೇಳೋರು, ಅಯ್ಯೋ ನಮ್ಗೆ ಯಾರು ಕೇಳೋರೇ ಇರ್ಲಿಲ್ಲ, ಏನು ಹೇಳೋರೇ ಇರ್ಲಿಲ್ಲ, ಮಾಡಿದ್ದಾರೆ ನೋಡು, ನನ್ಗೆ ಇವಾಗ್ಲೂ ಸೊಂಟ ನೋವುತ್ತೆ, ನನ್ಗೆ ಬಗ್ಗೆ ಹೇಳಿದ್ರೆ ಈಗ್ಲೇ ಅಟ್ 35 ಐ ಆಮ್ ಫೀಲಿಂಗ್ ಲೈಕ್ ಐ ಆಮ್ 55 ಅಂತ ಹೇಳೋರು. ಅವಾಗ ನನ್ಗೆ ಒಂದು ಕ್ಲಿಕ್ ಆಯ್ತು. ಓ, ನನ್ನ ಹತ್ರ ನಿಧಿ ಇದೆ, ನನ್ನ ಹತ್ರ ನಮ್ಮ ಅಜ್ಜಿ ನಾಲೆಜ್ ಇಷ್ಟೊಂದಿದೆ. ಹಾಗಂತ ಹೇಳಿ ಐ ಸ್ಟಾರ್ಟೆಡ್ ಯೂಟ್ಯೂಬ್ ವಿಡಿಯೋಸ್ ಆಫ್ ಅಜ್ಜಿ. ಅಂಡ್ ಟು ಮೈ ಸರ್ಪ್ರೈಸ್, ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ಇಟ್ ವೆಂಟ್ ವೈರಲ್. ಓಕೆ, ಸೊ ಐ ಥಿಂಕ್ ಅರೌಂಡ್ 14 lakhs ಏನೋ ವ್ಯೂಸ್ ಅದಕ್ಕೆ ಇದೆ ಇವಾಗ. ಸೊ ದೆನ್ ಇಟ್ ಸ್ಟಾರ್ಟೆಡ್ ಗ್ರೋಯಿಂಗ್. ಐ ಸ್ಟಾರ್ಟೆಡ್ ಮೇಕಿಂಗ್ ವಿಡಿಯೋಸ್ ವಿತ್ ಅಜ್ಜಿ. ಅಂದ್ರೆ ಬಟ್ ಅನ್ಫಾರ್ಚುನೇಟ್ಲಿ ಅಜ್ಜಿ ಪಾಸ್ಟ್ ಅವೇ ಆಫ್ಟರ್ ಅಬೌಟ್ 6-7 months ಆಫ್ ಸ್ಟಾರ್ಟಿಂಗ್ ದಿಸ್ ಯೂಟ್ಯೂಬ್ ವಿಡಿಯೋಸ್ ವಿತ್ ಹರ್. ಸೊ ನಾನು ವಿಡಿಯೋಸ್ ಮಾಡೋದು ನಿಲ್ಲಿಸ್ಬಿಟ್ಟೆ. ಆಯ್ತು, ಆಯ್ತಲ್ಲ, ಎಷ್ಟಾಯ್ತೋ ಅಷ್ಟೇ ಸಿಕ್ಕಿದ್ದು ನನ್ಗೆ, ಅಂದ್ರೆ ಪಾಲಿಗೆ ಬಂದಿದ್ ಪಂಚಾಮೃತ ಅನ್ಕೊಂಡು ಸುಮ್ನಾಗೋದೆ. ಬಟ್ ಆಫ್ಟರ್ ಅಬೌಟ್ 2-3 months ಆಫ್ ಶಿ ಪಾಸಿಂಗ್, ಯಾರೋ ಒಬ್ರು ಲೇಡಿ ಫೋನ್ ಮಾಡಿದ್ರು. ಬಿಕ್ಕಳಿಸಿ ಅಳ್ತಾ ಇದ್ರು ಫೋನಲ್ಲಿ. ನನ್ಗೆ ಫುಲ್ ಗಾಬರಿ ಆಗೋಯ್ತು, ಯಾರು ಇವ್ರು, ಯಾಕೆ ಫೋನ್ ಮಾಡ್ತಾರೆ ಅಂತ. ಬಿಕಾಸ್ ಐ ಥಾಟ್ ಮೇ ಬಿ ಸಂಬಡಿ ಇಸ್ ಕಾಲಿಂಗ್ ಮಿ ಟು ಆಸ್ಕ್ ಅಬೌಟ್ ಅಡಾಪ್ಷನ್. ಬಿಕಾಸ್ ನನ್ ದೊಡ್ಡ ಮಗಳು, ಶಿ ಇಸ್ ಅನ್ ಅಡಾಪ್ಟೆಡ್ ಚೈಲ್ಡ್, ಅಂಡ್ ಐ ಆಲ್ಸೋ ಕ್ರಿಯೇಟ್ ವಿಡಿಯೋಸ್ ಅಂಡ್ ಇನ್ಫಾರ್ಮೇಶನ್ ಆನ್ ಅಡಾಪ್ಷನ್. ನಾನ್ ಏನೋ ಆಗೋಯ್ತೇನೋ ಅಂತ ಕೇಳಿದೆ, ಏನಾಯ್ತು. ದೆನ್ ಶಿ ಟೋಲ್ಡ್, ನಮ್ ಮನೇಲಿ ಒಬ್ರು ಫೀಮೇಲ್ ಫಿಗರ್ ಇಲ್ಲ, ನಮ್ ತಾಯಿ ಇಲ್ಲ, ಅತ್ತೆ ಇಲ್ಲ, ಅಜ್ಜಿ ಇಲ್ಲ, ಯಾರು ಇಲ್ಲ. ನನ್ನ ನೋಡ್ಕೊಳ್ಳೋರು ಯಾರು ಇಲ್ಲ. 15 ದಿನ ಆಯ್ತು ಡೆಲಿವರಿ ಆಗಿ, ನನ್ಗೇನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ, ನಾನು ನಿಮ್ ಅಜ್ಜಿ ಹತ್ರ ಮಾತಾಡ್ಬೇಕು ಅಂತ ಅಂದ್ರು. ಅಂಡ್ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಫಾರ್ ಮೀ ಟು ಬ್ರೇಕ್ ದ ನ್ಯೂಸ್ ಟು ಹರ್ ದಟ್ ಅಜ್ಜಿ ಇಸ್ ನೋ ಮೋರ್, ಯು ಕ್ಯಾನ್ ಟಾಕ್ ಟು ಅಜ್ಜಿ, ಬಟ್ ನೀವ್ ಹೇಳಿ ನನ್ ಕಡೆಯಿಂದ ಏನ್ ಸಹಾಯ ಆಗುತ್ತೋ ನಾನ್ ಮಾಡ್ತೀನಿ ನಿಮ್ಗೆ ಅಂತ ಹೇಳ್ದೆ. ಶಿ ಸೆಡ್, ನನಗ್ ಗೊತ್ತಿಲ್ಲ ಮೇಡಮ್, ನೀವ್ ನನ್ನ ಹತ್ರ ಮಾತಾಡಿದ್ರಲ್ಲ ಅಷ್ಟೇ ಸಾಕು ಅಂದ್ರು. ದೆನ್ ಶಿ ಕಾಮ್ಡ್. ಬಟ್ ದೆನ್ ನನಗ್ ಮನಸ್ಸು ತಡಿಲಿಲ್ಲ. ನಾನು ಮತ್ತೆ ಅವ್ರಿಗೆ ಕಾಲ್ ಮಾಡಿ, ಮ್ಯಾಮ್ ನಿಮ್ ಅಡ್ರೆಸ್ ಕಳ್ಸಿ ಅಂತ ಅಡ್ರೆಸ್ ಇಸ್ಕೊಂಡು, ಐ ಜಸ್ಟ್ ಪ್ರಿಪೇರ್ಡ್ ಆಲ್ ದ ಪೋಸ್ಟ್ ಪಾರ್ಟಮ್ ಪುಡಿ, ಬಾಣಂತಿ ಪುಡಿಗಳು, ಅಂಟ್ನುಂಡೆ ಎಲ್ಲ ಮಾಡಿ ನಾನು ಅವ್ರಿಗೆ ಕಳಿಸ್ಕೊಟ್ಟೆ. ಐ ಜಸ್ಟ್ ಸೆಂಟ್, ಬಿಕಾಸ್ ನನಗೆ ಅವ್ರು ಹತ್ತಿದ್ದು ಸ್ಟಿಲ್ ಐ ಕ್ಯಾನ್ ಆಕ್ಚುಲಿ ಐ ಆಮ್ ಗೆಟಿಂಗ್ ಗೂಸ್ ಬಂಪ್ಸ್ ವೈಲ್ ಐ ಆಮ್ ಟಾಕಿಂಗ್ ಟು ಯು. ಅವ್ರ ಹತ್ತಿದ್ದು ನನ್ಗೊಂಥರ ತುಂಬಾ ಮನ್ಸಿಗೆ ನೋವಾಯ್ತು ನನ್ಗೆ. ಅಂಡ್ ಐ ವಾಸ್ ಆಲ್ಸೋ ಲೈಕ್ ಸ್ಟಿಲ್ ರಿಕವರಿಂಗ್ ಫ್ರಮ್ ಲೂಸಿಂಗ್ ಮೈ ಅಜ್ಜಿ. ಸೊ ಕಳ್ಸ್ಕೊಟ್ಟೆ, ಎಲ್ಲ ಆಯ್ತು. ಒಂದೂವರೆ ತಿಂಗಳಾದ್ಮೇಲೆ ಫೋನ್ ಮಾಡಿ, ಮೇಡಮ್ ನೀವ್ ಕಳ್ಸಿದ್ ತುಂಬಾ ಥ್ಯಾಂಕ್ಸ್, ಎಷ್ಟು ನಿಮ್ಗೆ ಪೇ ಮಾಡ್ಬೇಕು ಅಂತ ಕೇಳಿದ್ರು. ಅಂಡ್ ದಟ್ ಟೈಮ್ ಇಟ್ ವಾಸ್ ಲೈಕ್, ಪೇ ಮಾಡ್ತೀರಾ, ಯಾಕೆ ಪೇ ಮಾಡ್ತೀರಾ? ನೋ, ಐ ಜಸ್ಟ್ ಸೆಂಟ್ ಇಟ್ ಔಟ್ ಆಫ್ ಗುಡ್ ವಿಲ್, ನನಗೆ ನೀವೇನು ಪೇ ಮಾಡ್ಬೇಡಿ ಅಂತ. ದೆನ್ ಶಿ ವಾಸ್ ದ ಒನ್ ಹೂ ಸೆಡ್, ನನ್ ತರದವರು ಮ್ಯಾಮ್ ತುಂಬಾ ಜನ ಇದ್ದಾರೆ ಹೂ ನೀಡ್ಸ್ ಕೇರ್. ಅಂಡ್ ಕನ್ಸಿಡರಿಂಗ್ ವಿ ಆಲ್ ಆರ್ ಲಿವಿಂಗ್ ಇನ್ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ನಾವು. ಹಿಂದೆ ಅಂದ್ರೆ ಒಂದು ಜಾಯಿಂಟ್ ಫ್ಯಾಮಿಲಿ ಇರ್ತಿತ್ತು, ಮನೇಲಿ ಹೆಂಗಸರು ಫುಲ್ ಗ್ರೂಪ್, ಫುಲ್ ಆರ್ಮಿ ಇರ್ತಿತ್ತು ನೋಡ್ಕೊಳ್ಳೋದಕ್ಕೋಸ್ಕರ. ಇವಾಗ ವಿ ಆರ್ ಆಕ್ಚುಲಿ ಲೂಸಿಂಗ್ ದಟ್. ಸೊ ಶಿ ವಾಸ್ ದ ಒನ್ ಹೂ ಸಜೆಸ್ಟೆಡ್, ನೀವ್ ಯಾಕೆ ಇದನ್ನ ಸ್ಟಾರ್ಟ್ ಮಾಡ್ಬೋದು ಆಸ್ ಎ ಬಿಸ್ನೆಸ್ ಅಂತ. ಸೊ ದಟ್ ಈಸ್ ವೆನ್ ಐ ಥಾಟ್, ಓಕೆ ಲೆಟ್ ಸ್ಟಾರ್ಟ್. ಅಂಡ್ ಆಫ್ ಕೋರ್ಸ್ ಇದು ಅಜ್ಜಿಯಿಂದ ಇನ್ಸ್ಪೈರ್ ಆಗಿರೋದ್ರಿಂದ ಐ ವಾಂಟೆಡ್ ಟು ನೇಮ್ ವಿತ್ ಅಜ್ಜಿ. ಸೊ ಅಜ್ಜಿ ಹೋಮ್ ಮೇಡ್ ಅಂತ ಎಲ್ಲರಿಗೂ ಅವ್ರವ್ರ ಅಜ್ಜಿ ಜ್ಞಾಪಕ ಬರ್ಲಿ ಅನ್ನೋ ತರ ಒಂದು ಇಂಟೆನ್ಷನ್ ಅಲ್ಲಿ ಇದನ್ನ ಶುರು ಮಾಡಿ. ಸೊ ಅಂಡ್ ದೆನ್ ಟು ಆನ್ಸರ್ ಯುವರ್ ನೆಕ್ಸ್ಟ್ ಕ್ವಶನ್, ವೈ ಓನ್ಲಿ ವಿಮೆನ್ ಅನ್ನಕ್ಕೆ, ನೀವು ಗೂಗಲ್ ಅಲ್ಲಿ ಟೈಪ್ ಮಾಡಿ ಚೆಕ್ ಮಾಡಿದ್ರೆ, ಎನಿಬಡಿ ಹೂ ಇಸ್ ವಾಚಿಂಗ್ ದಿಸ್ ಲೈವ್ ಟುಡೇ ಆರ್ ದೇ ಆರ್ ಗೋಯಿಂಗ್ ಟು ವಾಚ್ ಲೇಟರ್, ಯು ವಿಲ್ ಸಿ ಇಟ್ ಶೋಸ್ ದಟ್ ರಿಸರ್ಚ್ ಸೇಸ್, ಯಾವುದೇ ರಿಸರ್ಚ್ ಮಾಡಿದ್ರು ವಿಮೆನ್ ವೆಲ್ನೆಸ್ ಗೋಸ್ಕರ ದ ಫಂಡ್ಸ್ ಹ್ಯಾವ್ ಆಲ್ವೇಸ್ ಬಿನ್ ಇನ್ಸಫಿಶಿಯಂಟ್. ಈವನ್ ಟು ಡೂ ರಿಸರ್ಚ್ ಆನ್ ಹಾರ್ಟ್ ಹೆಲ್ತ್, ಬೋನ್ ಹೆಲ್ತ್ ಆರ್ ಎನಿ ಅದರ್ ಥಿಂಗ್, ಯಾವಾಗ್ಲೂ ಮೇಲ್ ಕೋಹಾರ್ಟ್ಸ್ ಮಾತ್ರ ಇರ್ತಿದ್ರು, ದೇವರ್ ನೋ ಫೀಮೇಲ್, ರೈಟ್? ಸೊ ಬಟ್ ವಿ ಇಂಡಿಯನ್ಸ್ ಆರ್ ವೆರಿ ಲಕ್ಕಿ. ನಾನು ಹೇಳ್ಬೇಕು ಅಂದ್ರೆ, ನಮ್ಮ ಹತ್ರ ಆಯುರ್ವೇದ ಇತ್ತು, ಅಂಡ್ ನಮ್ಮ ಹತ್ರ ಅಜ್ಜಿರು ಎಲ್ಲ ಇದ್ರು, ಅಮ್ಮಂದ್ರು ಅಜ್ಜಿರು ಎಲ್ಲ, ಹೂ ಹ್ಯಾವ್ ಆಕ್ಚುಲಿ ಪ್ರಿಸರ್ವ್ ದ ಟ್ರೆಡಿಷನಲ್ ಲೈಕ್
wellness and that wisdom with them, which actually help them stay healthy, and ನಮಗೂ ಕೂಡ ಅದರಿಂದ ಹೆಲ್ಪ್ ಆಗುತ್ತೆ. ಸೊ ದಟ್ಸ್ ವೈ ವಿತೌಟ್ ವಿಮೆನ್ ವೆಲ್ನೆಸ್ ಮೇಲೆ ಫೋಕಸ್ ಮಾಡೋಣ, ಬಿಕಾಸ್ ಆ ಟ್ರೆಡಿಷನಲ್ ಇದು ರೂಟ್ಸ್ಗೆ ಎಲ್ಲಾರ್ಗೂ ಅದು ರೀಚ್ ಆಗ್ಲಿ ಅಂತ ಒಂದು ಉದ್ದೇಶದಲ್ಲಿ ವಿಮೆನ್ ವೆಲ್ನೆಸ್ ಮಾತ್ರ ಫೋಕಸ್ ಮಾಡ್ತಾ ಇದೀವಿ ಇವಾಗ. ನೈಸ್. ಸೊ ಯಾ, ನನ್ನ ನೆಕ್ಸ್ಟ್ ಕ್ವಶನ್ ಏನಂದ್ರೆ, your brand revolves around ancient wisdom. So what does that mean to you, and why do you think it's relevant in today's world? ಓಕೆ, ಲೈಕ್ ನಾನು ಇವಾಗ ಜಸ್ಟ್ ಅದನ್ನೇ ಮೆನ್ಷನ್ ಮಾಡಿದೆ. ವಿ ಇಂಡಿಯನ್ಸ್ ಹ್ಯಾವ್ ದ ವಿಸ್ಡಮ್ ಆಫ್ ಆಯುರ್ವೇದ. ಆಯುರ್ವೇದ ಲೈಕ್ ರೀಸೆಂಟ್ ಆಗಿ ನಾನು ಒಬ್ರು ಡಾಕ್ಟರ್ನು ಮೀಟ್ ಮಾಡಿದಾಗ ಅವರು ಅಂದ್ರು ಆಯುರ್ವೇದ ಅನ್ನೋದು ಯಾವ್ದೋ ಒಂದು ಸೈನ್ಸ್ ಇಲ್ಲ ಯಾವ್ದೋ ಒಂದು ಸ್ಪೆಸಿಫಿಕ್ ಸಬ್ಜೆಕ್ಟ್ ಅಂತ ಇರ್ಲಿಲ್ಲ, ಮನೆ ಮಾತಾಗಿತ್ತದು ಅಂತ, ರೈಟ್? ಸೊ ಇವಾಗ ನೀವು ಜನರಲ್ ಆಗು ನೋಡಿದ್ರೆ ಅಜ್ಜಿರೆಲ್ಲ ಹಿಂದಿನ ಕಾಲದವರೆಲ್ಲ ಗಟ್ಟಿ ಇರ್ತಾರೆ ನಮ್ಗಿನ್ನ. ಸ್ಟಿಲ್ ದೇ ಆರ್ ವೆರಿ ಸ್ಟ್ರಾಂಗ್. ಓಕೆ, ವಿಲ್ ಪವರ್ ಸ್ಟ್ರಾಂಗ್ ಇರುತ್ತೆ, ಫಿಸಿಕಲಿನೂ ತುಂಬಾ ಸ್ಟ್ರಾಂಗ್ ಇರುತ್ತೆ. ನಮ್ಮನ್ನೆಲ್ಲ ನೋಡಿದ್ರೆ ಅವರು ನಾವ್ ಕಂಪೇರ್ ಮಾಡಿದ್ರೆ ನಾವೆಲ್ಲ ಒಂದೊಂದ್ಸಲ ಅನ್ಸುತ್ತೆ ನಾವ್ ಇವಾಗ್ಲೇನೆ ಇಷ್ಟು ವೀಕ್ ಇದೀವಲ್ಲ, ಇನ್ ಮುಂದಕ್ಕೆ ಏನು ಹೋಗ್ತಾ ಹೋಗ್ತಾ ಅಂತ. ನಮ್ಮ ಎಲ್ಡರ್ಲಿ ಫಿಗರ್ಸ್ ಏನಿದ್ದಾರೆ ಅವರೆಲ್ಲ ಎಷ್ಟು ಸ್ಟ್ರಾಂಗ್ ಆಗಿದ್ರು. ಅಂಡ್ ನಮ್ಮ ಅಜ್ಜಿನೂ ಅಷ್ಟೇ, ಕೊನೆ ದಿನದವರೆಗೂ ಶಿ ವಾಸ್ ವೆರಿ ಆಕ್ಟಿವ್. ಅದೆಲ್ಲ ನೆನ್ಸ್ಕೊಂಡ್ರೆ ಹೆಂಗ ಅನ್ಸುತ್ತೆ, ನಮ್ ಕತೆ ಏನಪ್ಪಾ ಮುಂದೆ ಅಂತ ಭಯ ಆಗುತ್ತೆ. ಕರೆಕ್ಟ್ ಕರೆಕ್ಟ್. ಸೊ ದ ಸೀಕ್ರೆಟ್ ಬಿಹೈಂಡ್ ದೇರ್ ವೆಲ್ನೆಸ್ ವಾಸ್ ನಥಿಂಗ್ ಬಟ್ ದ ಫುಡ್. ಎಕ್ಸಾಕ್ಟ್ಲಿ. ನಾವ್ ಇವಾಗ ಹೋದ್ರೆ ಸಪ್ಲಿಮೆಂಟ್ಸ್ ಬಗ್ಗೆ ಮಾತಾಡ್ತೀವಿ, ಕ್ಯಾಲ್ಸಿಯಂ ಸಪ್ಲಿಮೆಂಟ್ ಅಂತೆ, ವಿಟಮಿನ್ ಡಿ ಸಪ್ಲಿಮೆಂಟ್ ಅಂತೆ, B12 ಸಪ್ಲಿಮೆಂಟ್, ಬಟ್ ದೇ ವರ್ ಗೆಟಿಂಗ್ ಇಟ್ ವಿತ್ ರೆಗ್ಯುಲರ್ ಫುಡ್ ವಾಟ್ ದೇ ವರ್ ಕನ್ಸ್ಯೂಮಿಂಗ್, ರೈಟ್? ಸೊ ಅದು ಇವಾಗ ಮಾಡರ್ನೈಸೇಷನ್ ಅಂತ ಹೇಳಿ ನಾವೆಲ್ಲ ಮರ್ತೋಗ್ತಾ ಇದೀವಿ. ಇಟ್ಸ್ ಗೆಟಿಂಗ್ ಲಾಸ್. ಇಟ್ಸ್ ಅಗೇನ್ ಕಮಿಂಗ್, ಬಟ್ ಇನ್ ಅ ಡಿಫ್ರೆಂಟ್ ವೇ ಅಷ್ಟೇ. ಇವಾಗ ನಾವ್ ಲರ್ನ್ ಮಾಡ್ತಿದೀವಿ ಅದನ್ನೆಲ್ಲ, ಬಟ್ ಅವ್ರು ಅವಾಗಿಂದಾನೇ ಫಾಲೋ ಮಾಡ್ಕೊಂಡ್ ಬರ್ತಾ ಇದ್ರು. ಕರೆಕ್ಟ್ ಕರೆಕ್ಟ್. ಹಿಂದಿಲಿ ಒಂದು ಸೇಯಿಂಗ್ ಇದೆ, ದೇರಾಯೆ ದುರುಸ್ತಾಯೆ ಅಂತ, ಅಂದ್ರೆ ಬೆಟರ್ ಲೇಟ್ ದ್ಯಾನ್ ನೆವರ್ ಅಂತ. ಇವಾಗ ಎಲ್ಲರೂ ಸ್ವಲ್ಪ ಸ್ವಲ್ಪ ಅದೇ ತರ ಫುಡ್ಗೆ ಇದಕ್ಕೆ ಹೋಗ್ತಾ ಇದಾರೆ. ಇನ್ಫ್ಯಾಕ್ಟ್ ಐ ಆಮ್ ಎ ಹ್ಯೂಜ್ ಫಾಲೋವರ್ ಆಫ್ ನ್ಯೂಟ್ರಿಷನಿಸ್ಟ್ ರುಜುತಾ ದಿವೇಕರ್. ನಾನು ಅವ್ರ ಹೆಚ್ಚು ಕಡಿಮೆ ಅವ್ರು ಬರೆದಿರೋ ಬುಕ್ಸ್ ಎಲ್ಲವೂ ಓದಿದೀನಿ. ಅಂಡ್ ವಾಟ್ ಶಿ ಸೇಸ್ ಇಸ್ ಈಟ್ ವಾಟ್ ಯುವರ್ ಗ್ರ್ಯಾಂಡ್ ಮದರ್ ಏಟ್. ಟ್ರಸ್ಟ್ ಮೀ, ಅದು ನನ್ಗೆ ಇವತ್ವರೆಗೂ ನಿಜಕ್ಕೂ ಐ ಕೈಂಡ್ ಆಫ್ trust and I have accepted the fact, because once we start following what they were following, ಅಂದ್ರೆ ಸೊಪ್ಪುಗಳು ತಿನ್ನೋದು, ಕಾಳುಗಳು, okay, and then there was no fast food culture only, right? So everything was freshly made, homemade. So ಅದರಿಂದ ಅವ್ರ ಹೆಲ್ತ್ ಕೂಡ ಅಷ್ಟೇ ಒಂಥರ ಚೆನ್ನಾಗಿರ್ತಿತ್ತು. So that's why this ancient wisdom ಮತ್ತೆ ಬರ್ತಾ ಇರೋದು. It's very good for us, especially for the generations who are going to come now, like for your child, because when you learn, you bring it on with your child. ಅವಾಗ ಏನಾಗುತ್ತೆ ಅಂದ್ರೆ naturally it's going to pass on. Yes, actually ಹೌದು. ನಾನು ಅವಾಗ್ಲೇ ಹೇಳ್ತಾ ಇದ್ದೆ, ನನ್ ಮೆಚೂರ್ ಆದಾಗ್ಲೂ ಅಷ್ಟೇ ನಮ್ಮ ಅಜ್ಜಿ ನನಗೆ ಎವ್ರಿ ಡೇ ಮಾರ್ನಿಂಗ್ ಅದಿ ಕಾಳೇನು ಅಂತಾನು ನಂಗೆ ಗೊತ್ತಿಲ್ಲ. ಅವ್ರು ಏನೋ ಕಾಳ್ದು ಬೆಲ್ಲ ಕೊಬ್ಬರಿ ಎಲ್ಲ ಹಾಕಿ ಮಾಡ್ಕೊಡ್ತಿದ್ರು. ನಾ ತಿಂತಾ ಇರ್ಲಿಲ್ಲ ಅದನ್ನ. ನಂಗೆ ಗೊತ್ತಾಗ್ದಂಗೆ ಕಮೋಡೊಳಗೆ ಹಾಕ್ಬಿಡ್ತಾ ಇದ್ದೆ. ಸೊ ಟುಡೇ ಐ ರಿಗ್ರೆಟ್. ಇವಾಗ ನನಗೆ ಎಷ್ಟು ಬ್ಯಾಕ್ ಪೇನ್ ಎಲ್ಲ ಇದೆ. ಸೊ ಅವಾಗ ಹೇಳ್ತಿದ್ರು ಅವರು, ಮುಂದಕ್ಕೆ ಕಷ್ಟ ಆಗುತ್ತೆ, ಸೊಂಟ ಎಲ್ಲ ನಿಲ್ಬೇಕು, ಅದು ಅವಾಗ ನಮಗ್ ಅರ್ಥ ಆಗ್ತಿರ್ಲಿಲ್ಲ. ಬಟ್ ಇವಾಗ ಏನಂದ್ರೆ ಅಟ್ ಲೀಸ್ಟ್ ನಾವ್ ಹೇಳ್ಕೊಡ್ಬಹುದು ನಮ್ಮ ಮಕ್ಳಿಗೆ ಮುಂದೆ, ಹಿಂಗೆ ಇದು ಹಿಂಗೆ ಅಂತ. ಬಿಕಾಸ್ ನಾವು ಸ್ವಲ್ಪ ಕಲಿತಾ ಇದೀವಿ ಇವಾಗ. ಸೊ ಈ ತರ ಪ್ರಾಡಕ್ಟ್ಸ್. ಮತ್ತೆ ಇನ್ನೊಂದೇನಂದ್ರೆ ಇವಾಗ ಎಲ್ರು ವರ್ಕಿಂಗ್ ವಿಮೆನ್ ಇರೋದ್ರಿಂದ ಎಲ್ರು ಮನೇಲಿ ಮಾಡ್ಕೊಳ್ಳೋದಕ್ ಆಗಲ್ಲ. ಸೊ ಈ ತರ ಯಾವ್ದಾರ ಪ್ರಾಡಕ್ಟ್ಸ್ ಹಿಂಗೆ ರೆಡಿ ಅವೈಲೇಬಲ್ ಸಿಗುತ್ತೆ ಅಂತ ಹೇಳಿದಾಗ ಅದು ಎಲ್ರಿಗೂ ತಲುಪಿದ್ರೆ ಇಲ್ ಬಿ ನೈಸ್. ಕರೆಕ್ಟ್, ಅಬ್ಸಲ್ಯೂಟ್ಲಿ. ಸೊ ಇದೇ ಒಂದು ರೀಸನ್ ಇಂದ ನನ್ನ ಫ್ರೆಂಡ್ ಇಸ್ ಲೈಕ್ ಶಿ ವಾಸ್ ಮೈ ಕಲಿ. ಅವ್ರ ಮಗಳು ಮೈ ನೆರೆದಾಗ ಹಂಗೆ ಆಯ್ತು. ಶಿ ಆಸ್ ಮೀ, ನೀನ್ ಬಾಣಂತಿ ಪ್ರಾಡಕ್ಟ್ಸ್ ಎಲ್ಲ ಮಾಡ್ತೀಯಲ್ಲ ನೀನು, ನನ್ ಮಗಳು ಮೈ ನೆರ್ತಿಯಾಳೆ, ಅದಕ್ಕೂ ಏನಾದ್ರು ಮಾಡ್ಕೊಡ್ತೀಯ ಅಂತ. ದಟ್ ಈಸ್ ವೆನ್ ಅವರ್ ಪ್ಯೂಬರ್ಟಿ ಕಿಟ್ ವಾಸ್ ಬಾರ್ನ್. ಅದ್ರಲ್ಲಿ ಉದ್ದಿನ ಉಂಡೆ, ಆಮೇಲೆ ಎಳ್ಳುಂಡೆ, ಆಮೇಲೆ ಉಂಡೆ, ಮೂರನ್ನು ನಾವು ಇನ್ಕ್ಲೂಡ್ ಮಾಡಿ ಆಸ್ ಎ ಸಬ್ಸ್ಕ್ರಿಪ್ಷನ್ ತರ ಅದನ್ನ we started. And I think ಉದ್ದಿನ ಕಾಳು ಅನ್ಸುತ್ತೆ, ಅದು ಉದ್ದಿನ ಕಾಳು ಕೊಡ್ತಾ ಇದ್ರು ಅನ್ಸುತ್ತೆ. ಕರಿಗಿತ್ತ ಬ್ಲಾಕ್ ಕಲರ್ ಇತ್ತ. ಎಸ್ ಎಸ್, ಅದೇ ಉದ್ದಿನ ಕಾಳು ಕೊಡ್ತಿದ್ರು. ಉದ್ದಿನ ಕಾಳು ಉದ್ದು ಇಸ್ ಅದು ಸ್ಪೆಷಲಿ ಉರದ್ ಗ್ರಾಮ್ ಇರುತ್ತಲ್ಲ ಕರಿದು, ನಾಟ್ ದ ಬ್ರೋಕನ್ ಒನ್. ಅದು ಸೊಂಟಕ್ಕೆ ತುಂಬಾ ಬಲ ಬರುತ್ತೆ ಅಂತ ಅದನ್ನ ಅವಾಗ ಕೊಡ್ತಾರೆ. ಬಿಕಾಸ್ ಅವಾಗ ಹಾರ್ಮೋನ್ಸ್ ಎಲ್ಲ ಗ್ರೋಯಿಂಗ್, ರೈಟ್? ವಿ ನೀಡ್ ಟು ಬಿ. ನೀವೀಗ ಉದ್ದಿನ ಕಾಳು ಉದ್ದಿನ ಉಂಡೆ ಅಂದಾಗ ನನಗ್ ನೆನಪಾಯ್ತು ಉದ್ದಿನ ಕಾಳು ಅಂತ. ಉದ್ದಿನ ಕಾಳು ಅದೇ ಕೊಡ್ತಾರೆ, ಆ ಟೈಮಲ್ಲೂ ಕೊಡ್ತಾರೆ. ಕೆಲವರು ಅಂದ್ರೆ ರೀಜನ್ ಟು ರೀಜನ್ ಡಿಫರ್ ಆಗುತ್ತೆ ಬಾಣಂತನೂ.
ಸೊ ಕೆಲವರು ಬಾಣಂತನದಲ್ಲೂ ಉದ್ದಿಂದ ಇದು ಕೊಡ್ತಾರೆ, ಬಟ್ ನಾಟ್ ಟೂ ಮಚ್, ಬಿಕಾಸ್ ಅದರಿಂದ ಗ್ಯಾಸ್ಟ್ರಿಕ್ ಆಗೋದು, ಅನ್ಸುತ್ತಲ್ಲ? ಬ್ಲೋಟಿಂಗ್ ಎಲ್ಲ ಆಗುತ್ತೆ ಅದರಿಂದ. ಸೊ ಅದನ್ನ ಕೊಡೋದಿಲ್ಲ. ಸೊ ದೇರ್ ಇಸ್ ಅ ಸ್ಪೆಸಿಫಿಕ್ ಡಯಟ್ ವಿಚ್ ಬಾಣಂತನ ಇಸ್ ಡೆಡಿಕೇಟ್. ನಮ್ಗಂತೂ ಏನು ಗೊತ್ತಿಲ್ಲ, ನಮ್ಗದೇ ಇದ್ದಾಗ ಗೊತ್ತಾಗಿಲ್ಲ, ಅದು ಯುಟಿಲೈಸ್ ಮಾಡ್ಕೋಬೇಕು. ಇವಾಗಂತೂ ನನಗೇನು ಗೊತ್ತಿಲ್ಲ, ಸೊ ನೋಡ್ಬೇಕು, ಮುಂದಕ್ಕೆ ಕಲಿಬೇಕಷ್ಟೇ. ಡೋಂಟ್ ವರಿ, ವಿ ಆರ್ ಹಿಯರ್. ಸೊ ಅಂಡ್ ಐ ಆಮ್ ಶೋರ್ ನೀವು ಡಾಕ್ಟರ್ಸ್ ಹತ್ರನು ಕೇಳಿದ್ರೆ, ಎಸ್ಪೆಷಲಿ ದ ಆಯುರ್ವೇದಿಕ್ ಡಾಕ್ಟರ್ಸ್, ದೇ ವಿಲ್ ಗೈಡ್ ಯು ಟುವರ್ಡ್ಸ್ ಎ ವೆರಿ ನ್ಯಾಚುರಲ್ ವೇ ಆಫ್ ರಿಕವರಿ, ಅಂಡ್ ಇಟ್ಸ್ ಬ್ಯೂಟಿಫುಲ್, ಟ್ರಸ್ಟ್ ಮೀ. ಐ ಸೀನ್ ಲಾಟ್ ಆಫ್ ವಿಮೆನ್ ಡೂಯಿಂಗ್ ದಟ್. ನಾನ್ ಸರಿಯಾಗಿ ಮಾಡ್ಕೊಳ್ಳಿಲ್ಲ, ನಾನು ಪಶ್ಚಾತ್ತಾಪ ಪಡ್ತಾ ಇದ್ದೀನಿ ಅದರಿಂದ. ಬಟ್ ಅಟ್ ಲೀಸ್ಟ್ ಐ ಆಮ್ ಹ್ಯಾಪಿ, ಒಂದು 75% ಆದ್ರೂ ಮಾಡಿದ್ದೀನಲ್ಲ ಅಂತ. ಓಕೆ, ನೆಕ್ಸ್ಟ್ ಕ್ವಶನ್ ನಾನ್ ನೋಟ್ ಮಾಡಿ ಇಟ್ಕೊಂಡ್ಬಿಟ್ಟಿದೀನಿ ಕೇಳ್ಬೇಕಂತ, ಬಿಕಾಸ್ ಆಮೇಲೆ ಸಡನ್ ಆಗಿ ಹೊಡೆಯಲ್ಲ ನನಗೆ. ಓಕೆ, ಇಫ್ ಸಮ್ವನ್ ಇಸ್ ಡಿಸ್ಕವರಿಂಗ್ ಅಜ್ಜೀಸ್ ಹೋಮ್ ಮೇಡ್ ಫಾರ್ ದ ಫಸ್ಟ್ ಟೈಮ್, ವಾಟ್ ವುಡ್ ಯು ವಾಂಟ್ ದೆಮ್ ಟು ನೋ ಅಬೌಟ್ ಯುವರ್ ಪ್ರಾಡಕ್ಟ್ಸ್ ಅಂಡ್ ಯುವರ್ ಪ್ರಾಮಿಸ್ ಟು ದೆಮ್? ಓಕೆ, ಫಸ್ಟ್ ಥಿಂಗ್ ಅಬೌಟ್ ಅಜ್ಜೀಸ್ ಹೋಮ್ ಮೇಡ್ ಈಸ್, ಹೋಮ್ ಮೇಡ್ ಅಂತ ನಮ್ಮ ಹೆಸರು ಹಾಕಿರೋದೇ ಅದಕ್ಕೋಸ್ಕರ. ಬಿಕಾಸ್ ನೀವು ಏನೇ ಪ್ರಾಡಕ್ಟ್ ನೀವು ಆರ್ಡರ್ ಮಾಡಿದ್ರು ದಟ್ ವಿಲ್ ಬಿ ಮೇಡ್ ಅಟ್ ಹೋಮ್. ಮನೇಲಿ ಮಾಡ್ದಂಗೆ, ನೀವು ಮನೇಲಿ ನಮ್ಗೆ ಹೆಂಗ್ ಮಾಡ್ಕೋತೀವೋ ಅದೇ ತರ ನಾವು ನಮ್ಮ ಕಸ್ಟಮರ್ಸ್ಗೂ ಕೂಡ ಮಾಡ್ಕೊಡ್ತೀವಿ. ಯಾವ್ದೇ ಒಂದು ಪ್ರಾಡಕ್ಟ್ ಕೂಡ ನಮ್ ಸ್ಟೋರ್ ಅಲ್ಲಿ ಇಲ್ಲ ನಮ್ ವರ್ಕ್ಶಾಪ್ ಅಲ್ಲಿ ಶೆಲ್ಫ್ ಅಲ್ಲಿ ಕಾಣಿಸಲ್ಲ ನಿಮ್ಗೆ. ವಿ ವಿಲ್ ಓನ್ಲಿ ಸಿ ದ ರಾ ಮೆಟೀರಿಯಲ್ಸ್, ಬಿಕಾಸ್ ಒನ್ಸ್ ವಿ ರಿಸೀವ್ ದ ಆರ್ಡರ್ ಬಂದ ಮೇಲೆನೆ ನಾವು ಅದನ್ನ ಮಾಡ್ಕೊಳ್ತೀವಿ. ಸೊ ಇಟ್ ಈಸ್ ಫ್ರೆಶ್ಲಿ ಪ್ರಿಪೇರ್ಡ್, ಸೊ ಇಟ್ ವಿಲ್ ರೀಚ್ ಯು ಆಸ್ ಫ್ರೆಶ್ ಆಸ್ ಪಾಸಿಬಲ್. ಅಂದ್ರೆ ಇವತ್ ಮಾಡಿ ನಾವ್ ನಾಳೆ ಕಳ್ಸಿದ್ರೆ ನಾಡಿದ್ ನಿಮಗ್ ಸಿಕ್ಕಿದ್ರೆ ಇಟ್ ಈಸ್ ಫ್ರೆಶ್. ಸೊ ನಾವ್ ಯಾವ್ದೇ ಒಂದು ಸ್ಟೋರ್ ಮಾಡೋದಿಲ್ಲ. ಅಂಡ್ ಅವರ್ ಪ್ರಾಮಿಸ್ ಇಸ್ ವಿ ಡೋಂಟ್ ಆಡ್ ಎನಿ ಸಾರ್ಟ್ ಆಫ್ ಶುಗರ್. ಅಂಡ್ ಯಾವ್ದೇ ಒಂದು ಶೆಲ್ಫ್ ಲೈಫ್ ಜಾಸ್ತಿ ಮಾಡೋದಕ್ಕೋಸ್ಕರ ಪ್ರಿಸರ್ವೇಟಿವ್ ಆಗ್ಲಿ ಕೆಮಿಕಲ್ಸ್ ಆಗ್ಲಿ ನಾವ್ ಏನೇನು ಹಾಕೋದಿಲ್ಲ. ದಟ್ ಐ ಕುಡ್ ಆಕ್ಚುಲಿ ಮೇಕ್ ಔಟ್ ವಿತ್ ದ ಲಡ್ಡೂಸ್. ನನ್ ಲಡ್ಡೂಸ್ ನೋಡಿದಾಗ ನಂಗೆ ಗೊತ್ತಾಯ್ತದು. ಅಂಡ್ ಟೇಸ್ಟ್ ವೈಸ್ ಅಷ್ಟೇ ತುಂಬಾ ಚೆನ್ನಾಗಿತ್ತು. Thank you ma'am, thank you so much. So this is what I can say. The promise is ನಿಮಗೆ ಯಾವ ತರ ಬೇಕು ಆ ತರ ನಾವು ಮಾಡ್ಕೊಡ್ತೀವಿ. ಅಂಡ್ ಈವನ್ ಕಸ್ಟಮೈಸೇಷನ್ ಇಸ್ ಆಲ್ಸೋ ಅವೈಲೇಬಲ್. Yes, because I have a lot of North Indian customers. ಅವ್ರ ಕಡೆ ಸ್ವಲ್ಪ ಇದು ಅಂಟುಂಡೆ ಮಾಡೋದು ಡಿಫ್ರೆಂಟ್ ಇರುತ್ತೆ. ದೇ ಡೂ ಆಡ್ ಮಖಾನ, ಆಮೇಲೆ ಇದನ್ನ ಹಾಕ್ತಾರೆ, ಪೆಪ್ಪರ್ ಹಾಕ್ತಾರೆ. ನಾವು ಇಪ್ಪಲಿ ಹಾಕ್ತಿವಿ, ಅವರು ಪೆಪ್ಪರು ಕೂಡ ಹಾಕ್ತಾರೆ. ನಾವು ಪೆಪ್ಪರ್ ಯಾಕೆ ಹಾಕಲ್ಲ ಅಂದ್ರೆ ನಾವು ಪೆಪ್ಪರ್ ರಸಂ ಮಾಡ್ತೀವಿ, ಅದಕ್ಕೆ ನಾವು ಪೆಪ್ಪರ್ ಹಾಕಲ್ಲ. ಬಟ್ ಅವ್ರಿಗೆ ಹೆಂಗ್ ಬೇಕೋ ಆ ತರ. ಸೊ ಪೀಪಲ್ ಕ್ಯಾನ್ ಕಾಂಟ್ಯಾಕ್ಟ್ ಅಸ್ ಅಂಡ್ ಟೆಲ್ ಲೈಕ್ ವಾಟ್ ಕಸ್ಟಮೈಸೇಷನ್ ದೇ ವಾಂಟ್, ಅಂಡ್ ವಿ ಡೆಫಿನೆಟ್ಲಿ ಡೂ ದಟ್. Okay. Next thing is, now I am on my family way, and soon will require postpartum care. So what products do you recommend from your brand? How will they help me in recovery? Okay. ಸೊ ಪೋಸ್ಟ್ ಪಾರ್ಟಮ್ ಅಂದ್ರೆ ಬಾಣಂತಿ ಆರೈಕೆಗೋಸ್ಕರ ನಮ್ಮ ಹತ್ರ ಒಂದು ಫುಲ್ ಕಿಟ್ ಇದೆ. ಇಟ್ ಹ್ಯಾಸ್ 7 types ಆಫ್ ಪುಡಿ. ಓಕೆ, 7 types ಆಫ್ ಪುಡಿನಲ್ಲಿ ಮೆಂತ್ಯದಿಟ್ಟು, ಕರ್ಬೇವಿನ ಸೊಪ್ಪಿನ ಚಟ್ನಿ ಪುಡಿ, ಸಬ್ಸಿಗೆ ಸೊಪ್ಪಿನ ಚಟ್ನಿ ಪುಡಿ, ಓಮಿನ ಕಾಳಿನ ಚಟ್ನಿ ಪುಡಿ, ಆಮೇಲೆ ಇದು ಪೆಪ್ಪರ್ ರಸಮ್ಮು, ಗಾರ್ಲಿಕ್ ಚಟ್ನಿ ಪುಡಿ, ಈ ತರ ಡಿಫ್ರೆಂಟ್ ಲೈಕ್ ಪುಡಿಗಳಿದೆ. ಇದೆಲ್ಲವುದುವೆ ಮೊದಲನ್ನಕ್ಕೆ ಹಾಕೊಂಡು ತಿನ್ಬೇಕು ಬಾಣಂತಿರು. ಸೊ ದಟ್ ವಿಲ್ ಈಚ್ ಒನ್ ಹ್ಯಾಸ್ ಎ ಡಿಫ್ರೆಂಟ್ ಲೈಕ್ ಬೆನಿಫಿಟ್. ಈಗ ಮೆಂತ್ಯದಿಟ್ಟು ತಿನ್ನೋದ್ರಿಂದ ಹಾಲು ಹೆಚ್ಚುತ್ತೆ, ಪ್ಲಸ್ ಸೊಂಟಕ್ಕೆ ಬಲ ಬರುತ್ತೆ. ಮೆಂತ್ಯದಿಟ್ಟು ಇವಾಗ್ಲೂ ತಿನ್ಬೋದಾ? ಪ್ರೆಗ್ನೆನ್ಸಿಲೂ ತಿನ್ಬೋದಾ? ಎಸ್ ಯು ಕ್ಯಾನ್ ಈಟ್ ದಟ್. ಅದು ಗಂಜಿ ತರ ಮಾಡ್ಕೊಂಡು ಕುಡಿಬಹುದು. ಆರ್ ನಿಮ್ಗೆ ಇದು ಅನ್ನದ ಜೊತೆಗೆ ಸೇರಲ್ಲ ಅಂದ್ರೆ ಯು ಕ್ಯಾನ್ ಆಲ್ಸೋ ಮೇಕ್ ದೋಸೆ. ನಾವು ಮೆಂತ್ಯದ ಮುದ್ದೆದು ಇದು ಪ್ರಿಪೇರ್ ಮಾಡ್ತೀವಿ. ಸೊ ಮೆಂತ್ಯ ಅಂಡ್ ರಾಗಿ ಹಿಟ್ಟು ಮಿಕ್ಸ್ ಮಾಡಿ ಮುದ್ದೆನು ಪ್ರಿಪೇರ್ ಮಾಡ್ತೀವಿ. ಅದನ್ನು ನೀವು ಪ್ರೆಗ್ನೆನ್ಸಿಲೂ ಕೂಡ ತಿನ್ಬಹುದು. ಇನ್ಫ್ಯಾಕ್ಟ್ ಪ್ರೆಗ್ನೆನ್ಸಿಲಿ ಯು ಕ್ಯಾನ್ ಆಲ್ಸೋ ಹ್ಯಾವ್ ಅವರ್ ಡೇಟ್ಸ್ ಡ್ರೈ ಫ್ರೂಟ್ ಲಡ್ಡೂಸ್, ರಾಗಿ ಲಡ್ಡುನು ತಿನ್ಬಹುದು. ಬಟ್ ರಾಗಿ ಲಡ್ಡು ಏನು ಅಂದ್ರೆ ಡೈಜೆಷನ್ ನಿಮ್ಗೆ ಸ್ಟ್ರಾಂಗ್ ಇದೆ ಅಂದ್ರೆ ಮಾತ್ರ ತಗೋಬೇಕು. ಸೊ ಬೆಟರ್ ಕನ್ಸಲ್ಟ್ ಎ ಡಾಕ್ಟರ್ ಬಿಫೋರ್ ಹ್ಯಾವಿಂಗ್ ರಾಗಿ ಲಡ್ಡು, ಬಿಕಾಸ್ ಅದು ಸ್ವಲ್ಪ ಕಾನ್ಸ್ಟಿಪೇಷನ್ ಮಾಡುತ್ತೆ. ಅಂಡ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಅಂಡ್ ಪೋಸ್ಟ್ ಪಾರ್ಟಮ್ ರಾಗಿ ಸ್ವಲ್ಪ ಅವಾಯ್ಡ್ ಮಾಡ್ತಾರೆ, ಅಷ್ಟು ಇದು ಕೊಡೋದಿಲ್ಲ. ಬಟ್ ಇಫ್ ಯು ಆರ್ ಓಕೆ, ಲೈಕ್ ನೀವ್ ಹೇಳ್ದಂಗೆ ನಿಮ್ಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗ್ತಿತ್ತು ಅಂದ್ರಲ್ಲ, ಸೊ ಐ ವುಡಂಟ್ ರೆಕಮೆಂಡ್ ರಾಗಿ ಟು ಯು. ಡೇಟ್ಸ್ ಡ್ರೈ ಫ್ರೂಟ್ ಲಡ್ಡು, ಮೆಂತ್ಯ ಹಿಟ್ಟು ಯು ಕ್ಯಾನ್ ಆಲ್ವೇಸ್ ಟೇಕ್, ಬಿಕಾಸ್ ದೋಸೆ ಇಸ್ ಪರ್ಫೆಕ್ಟ್. ಈವನ್ ಡಯಾಬಿಟಿಕ್ಸ್ ಇರೋರು ಅವರು ಕೂಡ ಮೆಂತ್ಯ ದೋಸೆ ಮಾಡ್ಕೊಂಡು ತಗೋಬಹುದು. ಮೆಂತ್ಯದಿಟ್ಟು ಇಸ್ ಲೈಕ್ ಆಲ್ ಪರ್ಪಸ್ ಥಿಂಗ್. ಅಂಡ್ ದೆನ್ ಸಬ್ಸಿಗೆ ಸೊಪ್ಪು, ಮೊರಿಂಗಾ ಚಟ್ನಿ ಪುಡಿ, ಇದೆಲ್ಲವುದು ಕೂಡ ಕ್ಯಾಲ್ಸಿಯಂಗೆ ಮತ್ತೆ ಬ್ರೆಸ್ಟ್ ಮಿಲ್ಕ್ ಹೆಚ್ಚೋದಕ್ಕೋಸ್ಕರ ಇದನ್ನೆಲ್ಲ ತಗೋಬಹುದು. ಇದಲ್ದಲೇನೆ ದೆನ್ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಅಂತ ಜಿಂಜರ್ ಲಡ್ಡು. ಜಿಂಜರ್ ಲಡ್ಡು ಅಂದ್ರೆ ಶುಂಠಿ ಉಂಡೆ ಅಂತಾರೆ.
Shunti unde is given only for the first 30 days after delivery. So that is like one chota pill. ಪಿಲ್ ಇದ್ದಂಗಿರುತ್ತೆ, ಅದ್ ಬರೀ ಗುಳಿಗೆ ತರ. ಜಸ್ಟ್ ಫಸ್ಟ್ ಥಿಂಗ್ ಇನ್ ದ ಮಾರ್ನಿಂಗ್ ಅದನ್ನ ತಗೋಬೇಕು. ಬೇಸಿಕಲಿ ನಮ್ದು ಬಾಡಿ ವಾರ್ಮ್ ಆಗಿರ್ಲಿ, ಶೀತ ಆಗದೇ ಇರ್ಲಿ ಅನ್ನೋ ಒಂದು ಪರ್ಪಸ್ಗೆ ಅದನ್ನ ಕೊಡ್ತಾರೆ. ಅದಲ್ದಲೇನೆ ಉಂಡೆಗಳು, ಅಂಟನುಂಡೆ ಅಂಡ್ ಶತಾವರಿ ಉಂಡೆ ಮಾಡ್ತೀವಿ ನಮ್ಮಲ್ಲಿ. ಸೊ ಆಲ್ ದೋಸ್ ಥಿಂಗ್ಸ್ ಬಾಣಂತೀರು ಅದನ್ನೆಲ್ಲದುವೆ ಕನ್ಸ್ಯೂಮ್ ಮಾಡ್ಬೋದು, ಡಿಪೆಂಡಿಂಗ್ ಆನ್ ಅವ್ರದ್ದು ಏನ್ ರಿಕ್ವೈರ್ಮೆಂಟ್ ಇದೆ ಅಂತ. ಜಸ್ಟ್ ಬಿಕಾಸ್ ಅದಿದೆ ಅಂತ ಎಲ್ಲಾವ್ದು ತಗೊಳ್ಳಿ ಅಂತ ನಾನು ಹೇಳೋದಿಲ್ಲ. ಅಂಡ್ ವಾಟ್ ಎವರ್ ಇಸ್ ದೇರ್ ರಿಕ್ವೈರ್ಮೆಂಟ್ ಅದನ್ನ ನೋಡ್ಕೊಂಡು ದೇ ಕ್ಯಾನ್ ಡೆಫಿನೆಟ್ಲಿ ಬೈ. ಸೊ ಮೋಸ್ಟ್ಲಿ ಎಲ್ಲಾರು ಒಂದ್ ಕಿಟ್ ತಗೊಂಡ್ಬಿಡ್ತಾರೆ, ಬಾಣಂತಿ ಕಿಟ್ ಅಂತ. ಇಟ್ ಬಿಕಮ್ಸ್ ಈಸಿ ಫಾರ್ ದೆಮ್. ಹೌದು. ಪರ್ಚೇಸ್ ಪರ್ಚೇಸ್ ಮಾಡ್ಬೇಕು ಅಂದ್ರೆ ವೆಬ್ಸೈಟ್ ಇದೆ ಅಲ್ವಾ ನಿಮ್ದು? ಹೌದು ವೆಬ್ಸೈಟ್ ಇದೆ. ದೆನ್ ದೇ ಕ್ಯಾನ್ ಡೂ ವಾಟ್ಸ್ಆಪ್ ಅಲ್ಲಿ ಬೇಕಾದ್ರೂ ಕನೆಕ್ಟ್ ಮಾಡ್ಬೋದು, ಇನ್ಸ್ಟಾಗ್ರಾಮ್ ಅಲ್ಲಿ DM ಮಾಡ್ಬೋದು. ಅಂಡ್ ನಾವ್ ವಿ ಆರ್ ಆಲ್ಸೋ ಆನ್ ಅಮೆಝಾನ್. ಸೊ ಅಮೆಝಾನ್ ಇಂದ ಕೂಡ ಆರ್ಡರ್ ಮಾಡ್ಬೋದು. ಸೊ ಅಂಡ್ ಪ್ರಾಡಕ್ಟ್ ನ ತಗೊಳ್ಳೋದಕ್ಕಿಂತ ಮುಂಚೆ ದೇ ಕ್ಯಾನ್ ಕನ್ಸಲ್ಟ್ ಯು, ಯಾವ್ದಕ್ಕೆ ಬೆನಿಫಿಟ್ಸ್ ಇದೆ. ಎಸ್ ಅಬ್ಸಲ್ಯೂಟ್ಲಿ. ದೇ ಕ್ಯಾನ್ ಜಸ್ಟ್ ಮೆಸೇಜ್ ಆರ್ ಕಾಲ್. ಸೊ ನಾನಾಗ್ಲಿ ಇಲ್ಲ ನನ್ನ ಟೀಮ್ನವರಾಗ್ಲಿ ಯಾರಾದ್ರೂ ಒಬ್ರು ಡೆಫಿನೆಟ್ಲಿ ರಿಸೀವ್ ಮಾಡ್ತಾರೆ. ದೇ ವಿಲ್ ಅಂಡರ್ಸ್ಟ್ಯಾಂಡ್ ದ ರಿಕ್ವೈರ್ಮೆಂಟ್ ಅಂಡ್ ದೆನ್ ಸಜೆಸ್ಟ್ ದ ಪ್ರಾಡಕ್ಟ್. ಸೊ ದಟ್ ಈಸ್ ಡೆಫಿನೆಟ್ಲಿ ದೇರ್. ವಿ ವಿಲ್ ಗೈಡ್ ಆಸ್ ಪರ್ ದ ರಿಕ್ವೈರ್ಮೆಂಟ್. ಬಿಕಾಸ್ ಸುಮ್ನೆ ಒಬ್ರಿಗೆ, ಐ ಸ್ಟಿಲ್ ರಿಮೆಂಬರ್ ಶಿ ಹ್ಯಾಡ್ C-section. ತುಂಬಾನೇ ಬ್ಲೋಟಿಂಗ್ ಆಗ್ತಾ ಇತ್ತು ಅವ್ರಿಗೆ. ಸೊ ಅಂಡ್ ಶಿ ವಾಸ್ ಹ್ಯಾವಿಂಗ್ ರಾಗಿ ಗಂಜಿ. ನಾನಂದ್ರೆ ನೀವು ಬ್ಲೋಟಿಂಗ್ ಆಗ್ತಿದೆ ಅಂತಿದ್ದೀರಾ, ರಾಗಿ ಗಂಜಿ ಬೇಡ, ತಗೋಬೇಡಿ. ದೆನ್ ಐ ಸಜೆಸ್ಟೆಡ್ ಎ ಪೌಡರ್ ವಿಚ್ ಇಸ್ ಮೇಡ್ ಆಫ್ ಜೀರಿಗೆ, ಸೋಂಪು ಮತ್ತೆ ಓಮಿನ್ ಕಾಳು. ಅಂಡ್ ದಿಸ್ ಇಸ್ ಎ ಸ್ಪೆಸಿಫಿಕ್ ಪ್ರಪೋರ್ಷನ್ ವಿಚ್ ಇಟ್ ಇಸ್ ಮಿಕ್ಸ್ಡ್ ಇನ್. ಸೊ ಐ ಟೋಲ್ಡ್ ಯು ಪುಟ್ ಇಟ್ ಇನ್ ವಾರ್ಮ್ ವಾಟರ್ ಅಂಡ್ ಸ್ಟಾರ್ಟ್ ಹ್ಯಾವಿಂಗ್ ಇಟ್. ನಿಮ್ದು ಬ್ಲೋಟಿಂಗ್ ಮತ್ತೆ ಪೇನ್ ಎಲ್ಲ ಕಮ್ಮಿ ಆಗುತ್ತೆ. ಅಂಡ್ ಸ್ಟಾಪ್ ರಾಗಿ ಗಂಜಿ ಅಂತ ಇಟ್ ಹೆಲ್ಪ್ಡ್ ಹರ್. Then she didn't take any postpartum products from me. Just this one was like more than sufficient for her. So she is happy. That's it. Okay. That is what is important for me. Yeah, right. Okay. Next question. Where should people connect with you? Adana kelde already. And if they want to order your products anta. Ade ashte questions. ನಿಮ್ ವ್ಯೂವರ್ಸ್ ಗೆ ಏನಾದ್ರು ಡೌಟ್ಸ್ ಇದ್ರೆ, ಕ್ವಶನ್ಸ್ ಇದ್ರೆ, ದೇ ಕ್ಯಾನ್ ಆಲ್ಸೋ ಆಸ್ಕ್ ಇಫ್ ದೇ ವಾಂಟ್. ಬಿಕಾಸ್ ನನ್ಗೆ ಯೂಟ್ಯೂಬ್ ಅಲ್ಲೂ ತುಂಬಾ ಕಾಮೆಂಟ್ಸ್ ಬರ್ತಿರತ್ತೆ, ನಾವು ಪ್ರೆಗ್ನೆಂಟ್ ಇದೀವಿ, ಏನಾದ್ರೂ ನಮ್ಗುನು ಒಂದು ಇದ್ ಕೊಡಿ, ಏನ್ ಫುಡ್ ಕನ್ಸ್ಯೂಮ್ ಮಾಡ್ಬೇಕು ಅಂತೆಲ್ಲ. ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲೂ ನಮ್ಗೆ ಮೆಸೇಜ್ ಮಾಡ್ತಿರ್ತಾರೆ. ಸೊ ಹಾಗಾಗಿ ನಾನು ಲೈವ್ ಬರೋಣ, ಗೊತ್ತಾಗ್ಲಿ ಸ್ವಲ್ಪ ಜನಕ್ಕೂನು ಅಂತ ಅನ್ಕೊಂಡು. ದಿಸ್ ವಾಸ್ ಎ ವೆರಿ ಗುಡ್ ಐಡಿಯಾ ನಿಮ್ ಕಡೆಯಿಂದ. ಬಿಕಾಸ್ ದಿಸ್ ವಿಲ್ ಆಕ್ಚುಲಿ ಹೆಲ್ಪ್ ಮೆನಿ ಪೀಪಲ್. ಇದು ನಿಮ್ದು ಲೈವ್ ಅಂತ, ಇಟ್ ವಿಲ್ ಸ್ಟೇ ಆನ್ ಯೋರ್ ಪೇಜ್ ಆಲ್ ದ ಟೈಮ್. ಸೊ ಎನಿಬಡಿ ಹೂ ಇಸ್ ಫಾಲೋಯಿಂಗ್ ಯು ವಿಲ್ ಡೆಫಿನೆಟ್ಲಿ ವಾಂಟ್ ಟು ನೋ ಮೋರ್ ಅಬೌಟ್ ದಿಸ್. ಸೊ ದಿಸ್ ವಾಸ್ ಎ ವೆರಿ ಗ್ರೇಟ್ ಐಡಿಯಾ. Lovely. So thank you so much, Sahana, for connecting. Thank you. Thank you, Tejaswini. Thank you so much. Ellargu namaskara. Bye. Bye. I think you have to disconnect. ನನಗೆ ಗೊತ್ತಿಲ್ಲ. I have to disconnect. Okay. Yeah. Okay. ನೋಡಿದ್ರಲ್ವಾ, ಸಹನಾ ಅವ್ರು ನಮ್ನ ಜಾಯಿನ್ ಆಗಿದ್ರು. ಅವರೆಲ್ಲ ಹೇಳಿದ್ರು ಏನೇನ್ ಫುಡ್ ಕನ್ಸ್ಯೂಮ್ ಮಾಡ್ಬೇಕಾಗತ್ತೆ ಪ್ರೆಗ್ನೆನ್ಸಿ ಟೈಮಲ್ಲಿ ಅಂಡ್ ಪೋಸ್ಟ್ ಪಾರ್ಟಮ್ ಟೈಮಲ್ಲೆಲ್ಲ ಅಂತ. ಸೊ ನಾನು ಇದೇ ತರ ನಿಮ್ಗೆ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಸುಮಾರು ಜನಕ್ಕೆ ಇದು ಆಕ್ಚುಲಿ ಬೆನಿಫಿಟ್ ಆಗತ್ತೆ. ಸೊ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಇವತ್ತು ನಾನು ಲೈವ್ ಬಂದಿದ್ದ ಉದ್ದೇಶನೇ ಅದು. ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ಜಾಯ್ನ್ ಆಗಿದ್ದೀರಾ ಅಂತ. ಜಾಯ್ನ್ ಆಗಕ್ ಆಗದೆ ಇರೋರು, ಇದು ನನ್ನ ಪೇಜಲ್ಲಿ ಇರುತ್ತೆ ಲೈವ್, ಯು ಕ್ಯಾನ್ ಎನಿ ಟೈಮ್ ವಾಚ್ ಇಟ್. ಥ್ಯಾಂಕ್ ಯು ಸೋ ಮಚ್. ಐಲ್ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ಯೂಟ್ಯೂಬ್ ವಿಡಿಯೋ ಆರ್ ಇನ್ಸ್ಟಾಗ್ರಾಮ್ ವಿಡಿಯೋ. Bye bye. Take care. Much love.